So call my time, but you weren't really mine. Just something to do. Thought I never knew. No surprise, but nevertheless, I'm still stuck in. ವಿವಾಹ ವಾರ್ಷಿಕೋತ್ಸವದ ಶುಭಾಶಯವನ್ನು ಒಳ್ಳೆಯದಾಗಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ನನ್ನ ಬ್ಯೂಟಿಫುಲ್ ವ್ಯೂಯರ್ಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಟೈಟಲಲ್ಲಿ ನೋಡೋ ಗೊತ್ತಾಗಿರುತ್ತೆ. ಸೊ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ವ್ಲಾಗ್ ಇದಾಗಿರುತ್ತೆ. ಸೊ ಆ್ಯನಿವರ್ಸರಿಗೆ ಕೇಕೇನು ಆಚೆ ತರಿಸಲ್ಲ, ಸ್ವತಃ ನಾನೇ ಕೈಯಲ್ಲೇ ಮಾಡ್ತೀನಿ ಮನೆಯಲ್ಲೇ. ಸೊ 2 ಡೇಸ್ದು ವ್ಲಾಗ್ ಆಗಿರುತ್ತೆ ಇದು. ಸೊ ಮೊದಲು ತಿಂಡಿಗೆ ಇದು ಸೊಪ್ಪೆಲ್ಲ ಇತ್ತು, ತುಂಬ ತರಕಾರಿ ಮಾರ್ಕೆಟ್ಗೆಲ್ಲ ಹೋಗಿ ತರಕಾರಿ ತಂದಿದ್ವಲ್ಲ, ಸೊಪ್ಪು ಏನಾದರೂ ತಂದಿದ್ರೆ ಫಸ್ಟು ಪ್ರಿಫ್ರೆನ್ಸು ಸೊಪ್ಪಿಗೆ ಕೊಟ್ಬಿಡ್ತೀವಿ. ಸೊ ಫಸ್ಟ್ ಸೊಪ್ಪೆಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಬೇರೆ ತರಕಾರಿನ ಯೂಸ್ ಮಾಡ್ಕೊಳ್ತೀವಿ. ಹಾಗೆ ಕಿರಿಕ್ಸಲೆ ಸೊಪ್ಪಿತ್ತು, ಸೊ ಅದ್ರಲ್ಲಿ ಬಸ್ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ದೋಸೆ ಇಟ್ಟಿತ್ತು, ಇವತ್ತು ಪಡ್ಡು ಮಾಡೋಣ ಅಂದ್ಬಿಟ್ಟು ಕಡಲೆ ಬೀಜ ಎಲ್ಲ ಹಾಕ್ತಾಯಿದ್ದೆ. ಚಟ್ನಿ ಮಾಡಬೇಕಲ್ಲ ಅದಕ್ಕೆ. ಪಡ್ಡು ಒನ್ ಆಫ್ ಮೈ ಫೇವ್ರೇಟ್. ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟ್, ಕೊತ್ತಂಬರಿ, ಪಾಲಕ್ ಸೊಪ್ಪು, ಈ ಥರ ವೆರೈಟಿ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಎಷ್ಟು ತಿಂತೀವೋ ಗೊತ್ತಿಲ್ಲ, ಲೆಕ್ಕನೇ ಇರಲ್ಲ, ಅಷ್ಟು ಹೋಗ್ತಾ ಇರುತ್ತೆ ಪಡ್ಡು ಹೊಟ್ಟೆಗೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫುಲ್ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವಾಗ ಒಂದು ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇರುತ್ತಲ್ಲ, ಟೈಮ್ ಎಷ್ಟಾಗಿದೆ ಅಂತಲೇ ಗೊತ್ತಾಗಲ್ಲ. ಸಮ್ಮರಲ್ಲಿದ್ದಾಗ ಸೆಕೆಗೆ ಅಂತ ಬೇಗ ಎದ್ದೊಳ್ತಾ ಇದ್ವಿ, ಲೇಟಾಗಿ ಮಲ್ಕೋತಾ ಇದ್ವಿ. ಬಟ್ ಈಗ ಮೋಡ ಚಳಿ ಇದ್ದಷ್ಟು ಬೇಗ ಮಲ್ಕೊಳ್ಳೋದು, ಲೇಟಾಗಿ ಎದ್ದೊಳ್ಳೋದು, ಈ ಥರ. ಇನ್ನು ಪ್ರಕುಲ್ನ ಸ್ಕೂಲಿಗೆ ಎಬ್ಬಿಸ್ಬೇಕು, ಅವನಿಗೆ ಟೈಮ್ ಆಗುತ್ತೆ. ಯಾಕಂದರೆ ಫಸ್ಟ್ ಹೋಗೋದೇ ಅವನು, ಬಸ್ ಬರುತ್ತೆ ಬೇಗ. ಸೊ ಅವನು ಎಬ್ಬಿಸ್ಬಿಟ್ಟು ನನ್ನ ಪಾಡಿಗೆ ನಾನು ತಿಂಡಿ ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಆಗಲೇ ಹೇಳ್ದಂಗೆ ಪಡ್ಡು ಅಂದರೆ ದೋಸೆ ಬ್ಯಾಟರ್ನೇ ಪಡ್ಡು ಇದಕ್ಕೆ ಸಬ್ಬಾಕ್ಸಿ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಸ್ವಲ್ಪ ಕಡಲೆಬೇಳೆ ಮತ್ತು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಪ್ರತಿದಿನ ನಮ್ಮ ಮನೇಲಿ ಎಲ್ಲರೂ ಒಂದು 5ರಿಂದ 6 ನೆನಾಕಿರೋವಂಥದ್ದು ಬಾದಾಮಿನ ತಿಂತೀವಿ ಬೆಳಗ್ಗೆ. ಸೊ ಆಮ್ಲ ನಂದು ಏನು ರೊಟೀನ್ ಇದೆ, ಸೊ ಅದು ಒಂದಿನ ನಾನು ರೊಟೀನ್ ತೋರಿಸ್ತೀನಿ. ಸೊ ನನ್ನ ವಾಟ್ ಐ ಈಟ್ ಇನ್ ಎ ಡೇ ಅನ್ನೋ ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಆಗ ನಿಮಗೆ ಒಂದು ಗೊತ್ತಾಗುತ್ತೆ. ಆಮೇಲೆ ವಾಟ್ ಐ ಈಟ್ ಇನ್ ಎ ಡೇ ಅಂದರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ, ನನ್ನ ಕೆಲಸಗಳು ಹೆಂಗಿರುತ್ತೆ, ಆಮೇಲೆ ನಾನು ಪ್ರತಿದಿನ ಏನು ತಿಂತೀನಿ ಈ ಥರನೇ ಅಂತ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನೋಡಿ, ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಬರುತ್ತೆ. ಇನ್ನು ಅಪ್ಪ ಹೇಳಿದರು ಜೀರಿಗೆ ಎಲ್ಲ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಾಕ್ಬಿಟ್ಟು ಆಮೇಲೆ ಯೂಸ್ ಮಾಡಿರಿ ಅಂದ್ಬಿಟ್ಟು. ಏನಕ್ಕಂದರೆ ತುಂಬ ಧೂಳಿರುತ್ತೆ, ಯಾವ ಕೈಯಲ್ಲಿ ಯಾರು ತುಳಿದಿರ್ತಾರೋ, ಯಾವ್ಯಾವ ಕೈಯಲ್ಲಿ ಮುಟ್ಟಿರ್ತಾರೋ ಅಂದ್ಬಿಟ್ಟು. ಸೊ ಹಂಗಾಗಿ ನಾವು ಮನೇಲಿ ತುಂಬ ಯೂಸ್ ಮಾಡೋದು ಅಂದರೆ ಜೀರಿಗೆ ಮತ್ತು ಸಾಸಿವೆ. ಸೊ ಹಂಗಾಗಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೇಗನೆ ಅದನ್ನು ಬೇರೆ ಪ್ಲೇಟಿಗೆ ತೆಗೆದುಬಿಡಬೇಕು. ಜಾಸ್ತಿ ನೀರಲ್ಲೇ ನೆನಕಿದ್ರೆ ಅದರಲ್ಲಿರೋದು ಏನೋ ಕ್ವಾಲಿಟಿ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಗನೆ ಹಿಂಗೆ ಸುಮ್ಮನೆ ನೀರಲ್ಲಿ ಹಂಗೆಲ್ಲ ವಾಶ್ ಮಾಡಿಬಿಟ್ಟು ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕಿಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಂದು 5 ಅವರ್ ಒಳ್ಳೆ ಬಿಸಿಲಿದ್ರೆ ಪೂರ ಫುಲ್ಲು ಡ್ರೈ ಆಗಿ ಒಣಗೋಗ್ಬಿಡುತ್ತೆ. ಸೊ ಬಿಸಿಲಿಗೆ ಇಟ್ಟಿದ್ದೀನಿ ನಾನು. ಬೆಳಗ್ಗೆ ಇಟ್ಟಿದ್ದೆ ಒಂದು 8-8:30 ಹಂಗೆ, 1-1:30ಗೆಲ್ಲ ಒಣಗೋಯ್ತು ಪೂರ್ತಿ. ಅದೇ ಸ್ಟೇಜ್ಗೆ ಬಂತು. ಸೊ ಒಟ್ಟಿಗೆ ಜಾಸ್ತಿ ಈ ಥರ ಹಾಕ್ಕೊಂಡ್ರೆ ನಾವು ಜಾಸ್ತಿ ಯೂಸ್ ಮಾಡ್ತಿರ್ತೀವಲ್ವ, ಜೀರಿಗೆ ಆಗಿರ್ಬೋದು, ಜೀರಾ ಪೌಡ್ರ್ ಮಾಡ್ಕೊತಿರ್ತೀವಿ. ಸೊ ಈ ಥರ ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು ನಾವು ಅವಾಯ್ಡ್ ಮಾಡೋಣ ಅಂತ ಅಷ್ಟೇನೇನಿಲ್ಲ. ಆ್ಯಂಡ್ ತುಂಬ ಜನ ಮಕ್ಕಳು ನೋಡ್ತಿರ್ತಾರೆ ವೀಡಿಯೋಸು, ಅಂದರೆ ಈ ಟೀನೇಜರ್ಸ್ ಆಗಿರ್ಬೋದು, ಸ್ಕೂಲ್ ಮಕ್ಕಳಾಗಿರ್ಬೋದು. ಸೊ ಅವ್ರಿಗೆ ಇವಾಗಲಿಂದನೇ ನಾವು ಅರಿವನ್ನ ಮೂಡಿಸಿದ್ರೆ ಈ ಥರದ್ದೆಲ್ಲ ಅವರು ಫ್ಯೂಚರಲ್ಲಿ ಈ ಥರದ್ದೆಲ್ಲ ಫಾಲೋ ಮಾಡ್ತಾರೆ. ನಾವೇನೂ ಹೇಳಿಲ್ಲ ಅಂದರೆ ಇಲ್ಲ ಎಲ್ಲನೂ ಸರಿ ಇದೆ, ನಾವು ತಿನ್ನೋದೇ ಸರಿ, ನಾವು ಮಾಡೋದೇ ಸರಿ ಅಂತ ಅಂದ್ಕೊಳ್ತಾರೆ. ಇನ್ನು ಬೆಳಗ್ಗೆ ತಿಂಡಿ ಆಯಿತು, ರೆಡಿ ಆಯಿತು. ಪಡ್ಡು ಮತ್ತು ಚಟ್ನಿ ಒಳ್ಳೆ ಕಾಂಬಿನೇಷನು, ಬಿಸಿ ಬಿಸಿ ಪಡ್ಡು ಇದ್ದರೆ ಸಖತ್ ಇಷ್ಟ. ಇನ್ನೆಲ್ಲ ಶಿಕಂಗೂ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೂ ತಿಂತಾರೆ ಚೆನ್ನಾಗಿ. ಏನಕ್ಕಂದರೆ ಅದನ್ನೆಲ್ಲ ಕಟ್ ಮಾಡಿ ಮಾಡೋಷ್ಟು ಪೇಷನ್ಸ್ ಇರಬೇಕು ಅಷ್ಟೇ ಒಂದು ತಿಂಡಿಗೆ. ಇನ್ನು ಸ್ಕೂಲ್ಗೆಲ್ಲ ಕಳಿಸ್ದೆ ನಾನು. ಮನೆಯಲ್ಲಿ ನಾವು ಊರಿಂದ ತೊಗೊಂಡು ಬಂದಿದ್ವಲ್ಲ ಬೇವಿನ ಸೊಪ್ಪು, ಸ್ವಲ್ಪ ಹಾಗೆ ಇತ್ತು, ಒಣಗಿಸಿ ಇಟ್ಟಿರೋದು ಒಂದಿತ್ತು ಎಲೆಗಳು, ಆಮೇಲೆ ಹಸಿದು ಸೊಪ್ಪು ಕೂಡ ಇತ್ತು, ಎಲ್ಲ ವಾಶ್ ಮಾಡಿ ಒಣಗಿಸಿರೋ ಅಂಥದ್ದು ಇದು. ಸೊ ಒಣಗಿರೋ ಅಂಥದ್ದು ಬೇವಿನದು ಎಲೆ ಏನಿದೆ ಇದನ್ನು ನಾನು ಡ್ರೈ ಪೌಡ್ರಾಗಿ ಮಾಡ್ಕೊತಾ ಇದ್ದೀನಿ. ಸೊ ಡ್ರೈ ಪೌಡ್ರ್ ಇದೆ ಏನು ಗೊತ್ತಾ,
ಹೇರ್ ಆಯಿಲ್ಗೆ ಹಾಕ್ಬಿಟ್ಟು ನಾವು ಅಪ್ಲೈ ಮಾಡ್ಕೋಬೋದು ಮಿಕ್ಸ್ ಮಾಡಿಕೊಂಡು. ಸೊ ಈ ಥರ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೇರ್ ಆಯಿಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಬೇರೆ ಫೇಸ್ ಪ್ಯಾಕ್ಗೆ, ಹೇರ್ ಪ್ಯಾಕ್ಗೆ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೋಬೋದು. ಇದು ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಿ, ನಾನು, ಮಕ್ಕಳು, ಅಮ್ಮ, ತಂಗಿ ಎಲ್ಲರೂ. ಸೊ ಹಂಗಾಗಿ ಜಾಸ್ತಿ ದಿನ ಏನು ಬರಲ್ಲ. ಊರಿಗೆ ಹೋದಾಗೆಲ್ಲ ತರ್ತಾ ಇರ್ತೀವಿ, ಅಲ್ಲೆಲ್ಲ ಮರಗಳಿರುತ್ತೆ ದೊಡ್ಡ ದೊಡ್ಡದು ಮನೆ ಪಕ್ಕನೇ. ಸೊ ಹಂಗಾಗಿ ಡ್ರೈದೆಲ್ಲ ಪೌಡರ್ ಮಾಡ್ಕೊಂಡಿದ್ದಾಯಿತು. ಈಗ ಹಸಿ ಸೊಪ್ಪಿತ್ತು, ಅಂದರೆ ಹಸಿದು ಬೇವಿಂದು ಎಲೆ ಇತ್ತು, ಇನ್ನೂ ಹಸಿ ಹಸಿಯಾಗೇ ಇತ್ತಲ್ಲ. ಸೊ ಅದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಏನಕ್ಕಂದರೆ ಹೇರ್ ಪ್ಯಾಕಿಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಮತ್ತು ಫೇಸ್ ಪ್ಯಾಕ್ ಕೂಡ ಹಾಕೋಬೋದು, ಮತ್ತು ಮಕ್ಕಳಿಗೂ ಕೂಡ ಬಾಡಿ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡಿಸಿದ್ರೆ ಒಳ್ಳೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ನೋಡಿ, ಇಷ್ಟು ಡಬ್ಬ ಪೂರ್ತಿ ಆಯಿತು. ಇದು ಆರಾಮಾಗಿ ನಮಗೊಂದು 2 ಮಂತ್ಸ್ 3 ಮಂತ್ಸ್ ಹಂಗೆ ಬರುತ್ತೆ. ವೀಕ್ಲಿ ಒಂದ್ಸಲ ನಾವು ಯೂಸ್ ಮಾಡ್ತೀವಿ ಅಂತ ಅಂದರು. ಇದು ನಾವು ಮಾಮೂಲಿ ಮುಚ್ಚಳ ಮುಚ್ಚಿಟ್ಬಿಟ್ಟು ಫ್ರಿಜ್ ಒಳಗೆ ಎತ್ತಿಡಬೇಕು. ಡ್ರೈ ಪೌಡರ್ ಆಚೆ ಇದ್ರೂ ಪರವಾಗಿಲ್ಲ, ಬಟ್ ಇದು ಫ್ರಿಜ್ ಒಳಗೆ ಎತ್ತಿಡಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ, ನೀರೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ. ಇನ್ನು ನಾನು ಪ್ರತಿದಿನ ಹೇರ್ಸ್ಗೆ ಸ್ಪ್ರೇ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಸ್ಪ್ರೇ ಬಾಟ್ಲು ವೇಸ್ಟ್ ಇರುತ್ತಲ್ಲ, ಅದನ್ನು ತೊಗೊಂಡು ಮಾಮೂಲಿ ಇದು ರುಬ್ಕೊಂಡಿದ್ನಲ್ಲ ನೀರು ಹಾಕ್ಬಿಟ್ಟು ಅದರದ್ದೇ ಸೋಸ್ಕೊಂಡಿದ್ದೀನಿ. ಚೆನ್ನಾಗಿ ಸೋಸ್ಬಿಟ್ಟು ಬರೀ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಪ್ರತಿದಿನ ಸ್ಪ್ರೇ ಆಗಿ ಯೂಸ್ ಮಾಡ್ಕೊಳ್ಳೋ ಥರ, ಅಂದರೆ ಎಣ್ಣೆ ಅಪ್ಲೈ ಮಾಡ್ದಲೇ ಇದ್ದಾಗ, ತಲೆ ಸ್ನಾನ ಮಾಡ್ದಲೇ ಇದ್ದಾಗ, ಬೇರೆ ದಿನಗಳಿರುತ್ತಲ್ಲ, ವೀಕ್ಲಿ ಒಂದು 4 ಡೇಸ್ ಅಂತೂ ನಾವು ಇರುತ್ತೆ. ಸೊ ಆ ಟೈಮ್ಗೆ ಈ ಥರ ಸ್ಪ್ರೇ ಮಾಡಿಕೊಂಡು ಒಳ್ಳೆ ಮಸಾಜ್ ಮಾಡಿಕೊಂಡು ಹಾಗೆ ಬಿಟ್ಬಿಡಬೇಕು, ಸಡನ್ನಾಗಿ ಸ್ನಾನ ಮಾಡಬಾರ್ದು. ಸೊ ನೆಕ್ಸ್ಟ್ ಡೇ ಸ್ನಾನ ಮಾಡಿಕೊಂಡ್ರು ಸರಿ. ಪ್ರತಿದಿನ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದು ಹೇರ್ ಸ್ಟೈಲ್ನ ಯೂಸ್ ಮಾಡ್ಕೋಬೋದು, ಏನು ಇಶ್ಯೂ ಇಲ್ಲ. ಇದು ಒಳ್ಳೆ ಯೂಸ್ ಆಗುತ್ತೆ. ಡ್ಯಾಂಡ್ರಫ್ ಇದ್ದರೆ ಹೊರಟೋಗುತ್ತೆ, ಆಮೇಲೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಹೇರ್ ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತಲ್ಲ ಬೇವಿನ ಸೊಪ್ಪು. ಇನ್ನು ಇವತ್ತು ಹೇರ್ ಆಯಿಲ್ ಅಪ್ಲೈ ಮಾಡೋಣ ಅಂದ್ಬಿಟ್ಟು 1 ಸ್ಪೂನು ಬೇವಿನ ಸೊಪ್ಪು ಪೌಡರ್ ಏನಿದೆ ಅದನ್ನು ಹಾಕಿಬಿಟ್ಟು 1 ಮಿನಿಟ್ ಹಂಗೆ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಸೊ ಈ ಥರ ಮನೆಯಲ್ಲೇ ಒಂದು ಬೇವಿನ ಸೊಪ್ಪಿಂದ ನೋಡಿ ಎಷ್ಟೆಲ್ಲ ಉಪಯೋಗ ಇರುತ್ತೆ. ಸ್ಕಿನ್ಗೆ, ಹೇರ್ಗೆ, ಹೇರ್ ಪ್ಯಾಕು, ಫೇಸ್ ಪ್ಯಾಕು, ಸ್ಪ್ರೇ ಥರ ಯೂಸ್ ಮಾಡ್ಕೋಬೋದು ಪ್ರತಿದಿನ. ಸೊ ತುಂಬ ಕಡಿಮೆ ದುಡ್ಡು ಆ್ಯಂಡ್ ಒಳ್ಳೆ ಆರ್ಗ್ಯಾನಿಕ್ ಆಗಿರೋದು, ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ನಮ್ಮ ಕೈಯಲ್ಲೇ ನಾವು ಮಾಡಿರೋ ಅಂಥದ್ದು ರೆಮಿಡೀಸ್ ಪ್ಯಾಕ್ಸ್ಗಳಿವೆಲ್ಲ. ಇನ್ನು ಹೇರ್ ಆಯಿಲ್ ಆರಾಮಾಗಿ ಸ್ಕ್ಯಾಲ್ಪಿಂದ ರೂಟ್ ಟಿಪ್, ಹೇರ್ ಟಿಪ್ವರೆಗೂ ಅಪ್ಲೈ ಮಾಡ್ಕೊಳ್ಳೋದು. ನಾನು ಯೂಶ್ವಲಿ ಫುಲ್ ಅವತ್ತೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡಿಬಿಡ್ತೀನಿ. ಸೊ ಅದನ್ನೇನು ಸೋಸಲಿಲ್ಲ, ಹಾಗೆ ಇಟ್ಕೊಳ್ತಾ ಇದ್ದೀನಿ ಹೇರ್ ಆಯಿಲು ತಲೆಗೆ. ಇನ್ನು ಸ್ನಾನ ಮಾಡಿ ನಾನು ಲಸಿಕಂಗೆ ಟೈಮ್ ಆಯಿತು ಸ್ಕೂಲಿಗೆ. ಆಗೋ ಈಗೋ ಅನ್ನೋಷ್ಟೊತ್ತಿಗೆ ಲಸಿಕಂಗೆ ಸ್ಕೂಲ್ ಟೈಮ್ ಬಂದೇ ಬಿಡುತ್ತೆ, ಕ್ಲೋಸಿಂಗ್ ಟೈಮು. ಇಲ್ಲಿ ಒಂದೇನೆಂದರೆ, ಒಂದು ಸಲ ಆದರೂ ನಾನು ಹೋಗ್ತಾ ಆದರೂ ಒಂದು ಸಲ ಗೇಟ್ ಬಿದ್ದಿರುತ್ತೆ, ಬರ್ತಾ ಆದರೂ ಒಂದು ಸಲ ಟ್ರೈನ್ ಗೇಟ್ ಬಿದ್ದೇ ಇರುತ್ತೆ. ಯಾವಾಗಾದರೂ ಒಂದು ಸಲ ನೋಡ್ತಾನೆ ಇರ್ತೀನಿ. ತುಂಬ ರೇರು, 2 ಟೈಮ್ಸು ನಾನು ಟ್ರ್ಯಾಕ್ ಗೇಟ್ ಹಾಕ್ದಲ್ಲೇ ಹೋಗಿದ್ದೀನಿ ಅಂದರೆ ತುಂಬ ಕಡಿಮೆ. ಇಲ್ಲಿ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಿದೆ, ಸಿಕ್ಕಾಪಟ್ಟೆ ಒಂಥರ ಹೆಕ್ಟಿಕ್ ಇದು ಒಂಥರ. ಬೆಳಗ್ಗೆ ಸ್ನಾನ ಮಾಡಿಕೊಂಡೆ. ಸೊ ಏನಕ್ಕಂದರೆ ನಾನು ಫುಲ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನೋಡೋದಲ್ಲ, ಬೇವಿನ ಸೊಪ್ಪು ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಹಾಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ, ಸೋಸಿರಲಿಲ್ಲ. ನನಗೆ ಓವರ್ ನೈಟೆಲ್ಲ ಫುಲ್ಲು ನನಗೆ ಒಂಥರ ಅನಿಸ್ಬಿಡ್ತು, ಹಿಂಸೆ ಅನಿಸ್ಬಿಡ್ತು ನನಗೆ. ಸೊ ನಂಗೆ ಯಾವಾಗ ಹೆಡ್ ಬಾತ್ ಮಾಡ್ಕೊಂಬೇಡ ಅಂತ ಅನಿಸ್ತೈತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆಡ್ ಬಾತ್ ಮಾಡಿಕೊಂಡೆ. ಮತ್ತೆ ಲೇಟ್ ಮಾಡಿಕೊಂಡ್ರೆ 10 ಗಂಟೆ 11 ಗಂಟೆ ಮಕ್ಕಳು ಸ್ಕೂಲಿಗೆ ಕಳಿಸೋವರೆಗೂ ಆಗಲ್ಲ. ಸೊ ಹಂಗಾಗಿ ಸ್ವಲ್ಪ ಅರ್ಲಿಯಾಗಿ ಎದ್ಬಿಟ್ಟು ಸೊ ಹೆಡ್ ಬಾತ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಕೂಡ. ಸೊ ಏನಾದರೂ ಮನೆಯಲ್ಲೇ ಸಿಂಪಲ್ಲಾಗಿ ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಮನೆಯಲ್ಲೇ ಕೇಕ್ ಮಾಡ್ತೀನಿ, ವೀಟ್ ಕೇಕು. ಏನಕ್ಕಂದರೆ ಇತ್ತೀಚೆಗೆ ಸ್ವಲ್ಪ ಆಚೆ ಕಡೆ ಕೇಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಮಕ್ಕಳಿಗೆ. ಸೊ ಹಂಗಾಗಿ ಅದನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಮನೇಲೇ ವೀಟ್ ಕೇಕ್ ಮಾಡ್ತಿದ್ದೀನಿ ಸಿಂಪಲ್ಲಾಗಿ. ಅದಕ್ಕೂ ಮುಂಚೆ ಮಕ್ಕಳಿಗೆ ಇವತ್ತು ಸ್ಕೂಲ್ ಬೇರೆ ಇದೆ. June 16th ಅಪ್ಪ ಅಮ್ಮಂದು ಆ್ಯನಿವರ್ಸರಿ. ಒಂದು 25th ಆ್ಯನಿವರ್ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಇಲ್ಲೆಲ್ಲ ನೈಬರ್ಸ್ನೆಲ್ಲ ಕರೆದು ಡೆಕೋರೇಷನ್ ಮಾಡಿ, ಹೂವು ಹಾರ ಎಲ್ಲ ಹಾಕಿ ಅವ್ರಿಗೆ ಹಾಕ್ಸ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ತುಂಬ ಜೋರಾಗಿ ಮಾಡಿದ್ವು. ಅಷ್ಟು ಜನಕ್ಕೂ ಪಲಾವು, ಮೊಸರು ಬಜ್ಜಿ, ಬೋಂಡ ಅದೇನೋ ಮಾಡಿದ್ವಿ ನಾವೇ. ಅದರದ್ದು ವ್ಲಾಗ್ ಇದೆ, ಹಳೆ ವ್ಲಾಗಲ್ಲಿ ಇರುತ್ತೆ, ನೋಡ್ಬೋದು. ಸೊ ಇದೆಲ್ಲ ಸಿಂಪಲ್ಲಾಗಿ, ಅಂದರೆ ಒಂದು ಮೆಮೊರಬಲ್ ಆಗಿರಲಿ 25th ಅಂದ್ಬಿಟ್ಟು ಸೊ ಹಂಗೆ ಮಾಡಿದ್ದು.
ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗೆ ಕೆಲವೊಂದು ನಮ್ಮ ಅಪ್ಪ ಅಮ್ಮಂದು ಒಂದು ಚಿಕ್ಕ ಸ್ಟೋರಿ ಹೇಳಿಬಿಡ್ತೀನಿ ವ್ಲಾಗಲ್ಲಿ. ಸೊ ನನಗೆ ಏನು ಗೊತ್ತೋ ನನಗೆ ಗೊತ್ತಿರೋ ಅಷ್ಟು ಇದರಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಏನಕ್ಕಂದರೆ ಅವ್ರದ್ದು ಆ್ಯನಿವರ್ಸರಿ ವ್ಲಾಗ್ ಅಲ್ವಾ, ಅವ್ರ ಬಗ್ಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅದು. ಸೊ ನಮ್ಮ ಅಪ್ಪ ಅಮ್ಮನ ಬಂದುಬಿಟ್ಟು ನಮ್ಮ ಅಪ್ಪಂದು ಪಾಗೋಡ ಆ ಸೈಡ್ ಬಾರ್ಡರ್, ಓಕೆನಾ, ಊರು. ಬಟ್ ಅವ್ರ ಊರಲ್ಲೇನು ಜಾಸ್ತಿ ಇರಲಿಲ್ಲ. ನಮ್ಮಪ್ಪ ಅಂದರೆ ನಮ್ಮ ಇಬ್ಬರು ತಾತನೂ ನಾವು ನೋಡಿಲ್ಲ. ಅಮ್ಮ ಅವ್ರ ಅಪ್ಪನೂ ನೋಡಿಲ್ಲ ನಾವು, ಅಪ್ಪ ಅವ್ರ ಅಪ್ಪನೂ ನೋಡಿಲ್ಲ. ನಮ್ಮಪ್ಪ ಒಂದು 4 years ಇರುವಾಗಲೇ ಅವ್ರ ಅಪ್ಪನ ಕಳ್ಕೊಂಡ್ರು. ಏನೋ ಡಿಸೀಸ್ ಏನೋ ಇತ್ತು ಅಂದ್ಬಿಟ್ಟು. ಸೊ ಸರಿಯಾಗಿ ಮೆಡಿಸಿನ್ಸ್ ಇದ್ರೂ ಅಷ್ಟಕ್ಕಷ್ಟೇ ಅವರು ತುಂಬ ಬಡವರು ಆವಾಗ. ನಮ್ಮ ತಾತ ಅಜ್ಜಿ ಕಾಲದಲ್ಲಿ ಅಂದರೆ ಅವಾಗೊಂದು ಹೆಂಗೆ ಅಂದರೆ ತಿನ್ನೋಕ್ಕೊಂದಿದ್ರೆ ಸಾಕು ಅನ್ನೋ ಥರ ಇತ್ತು. ಬಟ್ ನಮ್ಮಪ್ಪ ಆಮೇಲೆ ಗೌರಿಬಿದನೂರಲ್ಲಿ BSc ಕಂಪ್ಲೀಟ್ ಮಾಡಿಕೊಂಡ್ರು ಡಿಗ್ರಿ. ಸೊ ಅದಾದಮೇಲೆ ತುಮಕೂರಿಗೆ ಬಂದು ಸೊ ಇಲ್ಲೊಂದು ಬಿಸ್ನೆಸ್ ಅನ್ನೋದು ಒಂದು ಸೆಟಪ್ ಮಾಡಿಕೊಂಡ್ರು. ಸೊ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಮೊದಲು ನನಗೆ ನೆನಪಿದೆ, ನಾನು ಸ್ಕೂಲಲ್ಲಿದ್ದಾಗ ಪ್ರೈಮರಿ LKG UKG ನರ್ಸರಿಲಿದ್ದಾಗ ನಾವು ಬಾಡಿಗೆ ಮನೇಲಿದ್ವಿ. ಎಲ್ಲಿ ಅಂದರೆ ಶಿವಕುಮಾರ್ ಸಿಗ್ನಲ್ ಹತ್ರ ಒಂದು ಮನೆ ಇದೆ, ಅದು ಈಗಲೂ ನನಗೆ ನೆನಪಿದೆ. ಆ ಮನೆ ಈಗಲೂ ನನ್ನ ಕಣ್ಮುಂದೆನೇ ಇದೆ. ನಾವು ಆಟ ಆಡ್ತಿದ್ದಿದ್ದ ಜಾಗ, ಆ ಮನೆ ರೆಡ್ ಆಕ್ ಸೈಡೆಲ್ಲ ಆವಾಗ ಒಂದು ಡಬ್ಬ ಥರ ಒಂದು ಬಾಕ್ಸ್ ಟೈಪ್ TV ಬರುತ್ತಲ್ಲ, ಆ ಥರ TV. ಚಪ್ಪಲಿ ಸ್ಟ್ಯಾಂಡ್ ಕೂಡ ಇರಲಿಲ್ಲ. ಚಪ್ಪಲಿ ಇಡೋದಕ್ಕೆ ಒಂದು ಈ ಗೋಡೆಯಲ್ಲೇ ಒಂದು ಒಳಗಡೆ ಸ್ಪೇಸ್ ಮಾಡ್ತಾರಲ್ಲ, ಆ ಥರ ಒಂದಿತ್ತು. ಬಟ್ ಅವಾಗಿನ ಟೈಮಲ್ಲೇ ನಾವಪ್ಪ ಅಷ್ಟು ಕಷ್ಟ ಇದ್ರೂ ನಾನು ತಂಗಿ ಮತ್ತು ನಮ್ಮ ರಿಲೇಷನಲ್ಲಿ ಒಂದು 4-5 ಮೆಂಬರ್ಸ್ನ ಆವಾಗಲೇ ಓದಿಸಿ ಮನೇಲೇ ಇಟ್ಕೊಂಡು ಸಾಕಿ ಎಲ್ಲನೂ ಮಾಡಿದ್ದಾರೆ. ಸೊ ರಿಯಲಿ ಗ್ರೇಟ್. ಆ ಟೈಮಲ್ಲೂ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದೇ ಇವಾಗ ಕಷ್ಟ. ಆ ಟೈಮಲ್ಲಿ ನಮ್ಮ ಜೊತೆಗೆ ಇನ್ನೂ ಒಂದು 4-5 ಜನ ಇದ್ದರು. ಸೊ ನಮ್ಮ ರಿಲೇಷನ್ಸಲ್ಲಿ ಅಕ್ಕ ಅಣ್ಣ ಈ ಥರ ಎಲ್ಲ. ಸೊ ಆ ಟೈಮಲ್ಲಿ ಅಷ್ಟು ಜನ ನೋಡ್ಕೊಂಡಿದ್ದಾರೆ. ಅದು ರಿಯಲಿ ಅದು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಅನ್ನೋದೇ ಗೊತ್ತಾಗಲ್ಲ ಈಗಲೂ. ಇನ್ನು ಅಮ್ಮ ಬಂದು 4th or 5th ಸ್ಟ್ಯಾಂಡರ್ಡೋ ಓದಿದ್ದಾರೆ ಅಷ್ಟೇ. ಜಾಸ್ತಿ ಗೊತ್ತಲ್ವ, ಆವಾಗಿನ ಕಾಲದಲ್ಲಿ ಆಚೆ ಕಳಿಸೋದೇ ದೊಡ್ಡದಾಗಿತ್ತು ಹೆಣ್ಮಕ್ಳನ್ನ. ಅಂದರೆ ನಮ್ಮ ಫ್ಯಾಮ್ಲಿ ಸೈಡಲ್ಲಿ ಕೆಲವೊಬ್ಬರೆಲ್ಲ ಓದಿಸಿದ್ದಾರೆ ಚೆನ್ನಾಗಿ. ಬಟ್ ನಮ್ಮ ಫ್ಯಾಮ್ಲಿ ಕಡೆಯಲ್ಲಿ ಅಷ್ಟೊಂದು ಇರಲಿಲ್ಲ ದುಡ್ಡು ಓದಿಸೋದಕ್ಕೆ. ಮನೆ ಕೆಲಸ, ಹೊಲದ ಕೆಲಸ ಈ ಥರನೇ ಮಾಡಿಕೊಂಡು ಇರ್ತಿದ್ರು. ಸೊ ಈ ಥರ ಒಂದಾಯಿತು. ಆಮೇಲೆ ನಮ್ಮ ಅಪ್ಪನೂರು ನಮ್ಮ ಅಮ್ಮನೂರು ಸ್ವಲ್ಪ ಹತ್ರನೇ, ಎಲ್ಲ ರಿಲೇಷನ್ಸೇ ಆಗಿರೋದ್ರಿಂದ ಮದುವೆ ಆಯಿತು. ಸೊ ಮದುವೆ ಆದಮೇಲೆ ಅದಕ್ಕೂ ಮುಂಚೆ ನಾವಪ್ಪ ತುಮಕೂರಲ್ಲಿ ಒಂದು ಬಿಸ್ನೆಸ್ ಅನ್ನೋದು ಒಂದು ಇದನ್ನು ಮಾಡ್ತಿದ್ರು. ಆಮೇಲೆ ಬಿಸ್ನೆಸ್ಸು ಒಂದು ಸೆಟಪ್ ಮಾಡಿಕೊಂಡು ಈಗ ಅದೇ ಹೇಳಿದ್ನಲ್ಲ, ಗ್ರಾನೈಟ್, ಮಾರ್ಬಲ್, ಕಡಪ ಈ ಥರದ್ದೆಲ್ಲ ಬಿಸ್ನೆಸ್ ಇದೆ ನಮ್ಮದು. ಸೊ ಅದನ್ನೆಲ್ಲ ಶುರು ಮಾಡಿಕೊಂಡು ಆವಾಗಿಂದನೂ ಇವತ್ತಿನವರೆಗೂ ಅದನ್ನು ಮಾಡಿಕೊಂಡೇ ಬರ್ತಿದ್ದಾರೆ. ಯಾವತ್ತೂ ಡ್ರಾಪ್ ಮಾಡಿಲ್ಲ, ಯಾವತ್ತೂ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದಿಲ್ಲ. ಸೊ ಆ್ಯಸ್ ಅ ವರ್ಕರಾಗಿ, ಆ್ಯಸ್ ಅ ಬಾಸಿಸಮ್ ಅಂತ ಯಾವತ್ತೂ ತೋರಿಸಿಲ್ಲ ನಮ್ಮಪ್ಪ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಹುಡುಗರ ಜೊತೆನೂ ಈ ವಯಸ್ಸಲ್ಲೂ ಕೂಡ ಅವ್ರಿಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಸೊ ಯಾವುದೇ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು, ಬಾಸಿಸಮ್ ತೋರಿಸಿದ್ರೆ ನಾವು ಅದರಲ್ಲಿ ಉದ್ಧಾರ ಆಗಲ್ಲ, ಬೆಳೆಯೋದು ಇಲ್ಲ. ಸೊ ನಾವು ನಮ್ಮ ಕೆಲಸ ನಮ್ಮದು ಅಂದ್ಕೊಂಡು ನಾವು ಒಂದು ವರ್ಕರ್ ಥರ ಯಾವಾಗ ಕೆಲಸ ಮಾಡ್ತೀವಿ ಅವಾಗಲೇ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ಆ ಕಷ್ಟಕ್ಕೊಂದು ಪ್ರತಿಫಲನೂ ಸಿಗುತ್ತೆ. ನಂದಿದು ನನ್ನ ಕೆಳಗಡೆ ಹುಡುಗರಿದ್ದಾರೆ, ಕೆಲಸ ಮಾಡೋರಿದ್ದಾರೆ ಅಂತ ನಾವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ರೆ ಅವ್ರು ಯಾವತ್ತೂ ಉದ್ಧಾರ ಆಗೋಲ್ಲ. ಸೊ ಇದೊಂದು ಪಾಯಿಂಟ್ ಹೇಳ್ತೀನಿ. ಸೊ ಬಿಸ್ನೆಸ್ ಅಂದ್ರೇ ಹೀಗೆ, ಕೆಲವೊಂದು ಟ್ಯಾಕ್ಟಿಕ್ಸ್ನ ಫಾಲೋ ಮಾಡಬೇಕು, ಕೆಲವೊಂದು ಪ್ರಿನ್ಸಿಪಲ್ಸ್ ಬಿಸ್ನೆಸ್ಸಲ್ಲಿ ಇದ್ರೇ ವರ್ಕೌಟ್ ಆಗೋದು, ನಾವು ಬೆಳೆಯೋಕ್ಕಾಗೋದು ಅಂತ. ಇನ್ನು ಇವತ್ತು ಆ್ಯನಿವರ್ಸರಿ ಅಲ್ವಾ, ಸ್ವೀಟ್ ಇರಲೇಬೇಕು. ನಮ್ಮ ಮನೇಲಿ ಬರ್ಡೇ, ಆ್ಯನಿವರ್ಸರಿ ಏನೇ ಇರಲಿ ಒಂದು ಸ್ವೀಟ್ ಅನ್ನೋದು ಇರಬೇಕು. ಏನಕ್ಕಂದರೆ ಬಾಯಿ ಸಿಹಿ ಮಾಡ್ಕೋಬೇಕು, ಒಳ್ಳೆ ಶುಭ ದಿನ ಅಂತ. ಹಾಗಾಗಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. MTR ಗುಲಾಬ್ ಜಾಮೂನ್ 2 ಪ್ಯಾಕೆಟ್ ಇತ್ತು, ಪೂರ್ತಿ 2 ಪ್ಯಾಕೆಟು ಚೆನ್ನಾಗಿ ಡಫ್ ಮಾಡಿಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಜಾಮೂನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗೋಯಿತು, ಯಶಿಕನ ಬಿಟ್ಟು ಬಂದೆ ಅಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಇದಾದಮೇಲೆ ಕೇಕಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡೋದೇ ನಾನು ವೀಟ್ ಕೇಕ್ ಜಾಸ್ತಿ, ವೀಟು ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಸೊ ಇನ್ನೇನು ಮುಗೀತು. ಸೊ ನೋಡಿ ರೆಡಿಯಾಗಿದೆ. MTRದು 2 ಪ್ಯಾಕೆಟ್ ಹಾಕ್ಬಿಟ್ಟು ತಿಂತಾರೆ ಮಕ್ಕಳು ಅಂತ. ಇಲ್ಲಿ ಪಾಕ ಕುದೀತಿದೆ. ಆ್ಯಂಡ್ ಇವತ್ತಿಗೆ 35 ವರ್ಷ ಆಯಿತು. ಸೊ ಅಪ್ಪ ಅಮ್ಮನ ಆ್ಯನಿವರ್ಸರಿ ಮದುವೆ ಆಗಿ. ಸೊ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗ್ತಾ ಇದೆ. 35 years ಎಷ್ಟು ಸ್ಪೀಡಾಗಿ ಹೊರಟೋಗುತ್ತೆ. ಇಯರ್ ಟು ಇಯರ್ ಎಷ್ಟು ಬೇಗ ಹೊರಟೋಗುತ್ತೆ ಅಂದರೆ ಅಷ್ಟು ಬೇಗ ಪಾಸ್ ಆಗುತ್ತೆ.
ಇನ್ನೇನು ಇದು ಮುಗೀತು. ಸೊ ಈಗ ಮಾಮೂಲಿ ಕೇಕ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕೇಕ್ ರೆಸಿಪಿನ ಸುಮಾರು ಸಲ ತೋರಿಸಿದ್ದೀನಿ, ಶಾರ್ಟ್ಸು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಟಾಪಿಂಗ್ ಥರ ಮಾಡೋದಕ್ಕೆ. ಸೊ ಮುಗೀತಿದ್ದು. ಸೊ ಆಗೋಗ್ಬಿಡುತ್ತೆ 1 ಅವರಿಗೆಲ್ಲ. 15 ಮಿನಿಟ್ಸ್ ಕೇಕ್ಗೆ ಇದೆಲ್ಲ ಬ್ಯಾಟರ್ ರೆಡಿ ಮಾಡಿಕೊಂಡು ಒಂದು 45 ಮಿನಿಟ್ಸ್ಗೆಲ್ಲ ಮುಗಿದೋಗ್ಬಿಡುತ್ತೆ. ಈಸಿ ಕೇಕ್ ಆ್ಯಕ್ಚುಲಿ. ಬೇಕಿಂಗ್ ಮಾಡೋದು ತುಂಬ ಈಸಿ, ಕಲ್ತ್ಕೊಂಡ್ರೆ ಅಡುಗೆಗಿಂತ ಈಸಿ, ಬೇಗ ಆಗೋಗ್ಬಿಡುತ್ತೆ. ಏನಂದರೆ ಕರೆಕ್ಟಾಗಿ ಪ್ರೊಸೀಜರು, ಮೆಷರ್ಮೆಂಟು ಇರಬೇಕಷ್ಟೆ. ಸೊ ಇದೊಂದು ಚೂರು ತಣ್ಣಗಾಗಬೇಕು. ಇದಿನ್ನೂ ಬಿಸಿ ಇದೆಯಲ್ಲ. ಜಾಮೂನ್ ಮಾಡಬೇಕಾದ್ರೆ ಏನು ಗೊತ್ತಾ, ಒಂದು ಇದಾದರೂ ತಣ್ಣಗಾಗಬೇಕು, ಇಲ್ಲ ಜಾಮೂನ್ ಆದರೂ ತಣ್ಣಗಾಗಬೇಕು, ಇಲ್ಲ ಪಾಕ ಆದರೂ ತಣ್ಣಗಾಗಬೇಕು. ಎರಡೂ ಬಿಸಿ ಇದ್ದರೆ ಫುಲ್ ಮೆತ್ತಗೆ ಸ್ಮ್ಯಾಶ್ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನಾನು ಇದನ್ನೇ ತಣ್ಣಗೆ ಮಾಡಿಬಿಡ್ತೀನಿ. ನೀರಷ್ಟು ಬೇಗ ತಣ್ಣಗಾಗಲ್ಲ ಪಾಕ. ಸೊ ಇದನ್ನೇ ಚೆನ್ನಾಗಿ ತಣ್ಣಗೆ ಮಾಡಿಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಅದಕ್ಕೆ ಹಾಕ್ತೀನಿ. ಇನ್ನು ಆಗಲೇ ಸ್ಟೋರಿ ಹೇಳ್ತಾ ಇದೆ. ಸೊ ಅದು ಮತ್ತೆ ಮಧ್ಯೆ ಈ ಥರ ಬ್ರೇಕಪ್ ಆಗುತ್ತೆ. ಸೊ ಅಷ್ಟಾಯಿತು, ಬಿಸ್ನೆಸ್ ಇದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಯಾವಾಗ ಗೊತ್ತಾ, LKG UKGಲಿ ಇರಬೇಕಾದ್ರೆ ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಯಿತು. ಸೊ ಇವಾಗಲೂ ನಮ್ಮ ಅಪ್ಪನ ಕಾಲಲ್ಲಿ ರಾಡ್ ಇದೆ. ಸೊ ಹೆಂಗೆ ಆಕ್ಸಿಡೆಂಟ್ ಅಂದರೆ, ಸ್ಟಾಕ್ ತರೋಕ್ಕೆ ಅಂದ್ಬಿಟ್ಟು ಅವ್ರವ್ರ ಫ್ರೆಂಡು ಇಲ್ಲಿಂದ ರಾಜಸ್ಥಾನಿಗೆ ಹೋಗ್ತಾಯಿದ್ರು. ಅವಾಗ ತುಂಬ ಅಲ್ಲಿಂದ ತರ್ತಾಯಿದ್ರು ಸ್ಟಾಕ್, ರಾಜಸ್ಥಾನಿಂದ, ಈ ಗ್ರೆನೈಟು, ಮಾರ್ಬಲ್ಲು ಈ ಥರ. ಸೊ ಅದು ಬಸ್ಸು, ಇವ್ರು ಬಸ್ಸಲ್ಲಿ ಹೋಗ್ತಾಯಿದ್ರು. ದುಡ್ಡಿಂದು ಒಂದು ಸೂಟ್ ಕೇಸ್ ತೊಗೊಂಡು ಹೋಗ್ತಿದ್ರು ಇವರು ಮತ್ತು ನಮ್ಮಪ್ಪ ಫ್ರೆಂಡು. ಆಮೇಲೆ ಒಂದು ಲಾರಿ ಬಸ್ಸು ಡಿಕ್ಕಿ ಹೊಡೆದಿರೋ ಏಟಿಗೆ ಅಷ್ಟು ಹೆಂಗೆ ಆಗಿತ್ತು ಆಕ್ಸಿಡೆಂಟ್ ನನಗೂ ಗೊತ್ತಿಲ್ಲ. ಸೊ ಆ ಥರ ಆಕ್ಸಿಡೆಂಟ್ ಆಗಿದ್ದಕ್ಕೆ ಕಾಲು ಡ್ಯಾಮೇಜ್ ಆಗಿ ಎಷ್ಟೋ ತಿಂಗಳು, 2 ಕಾಲಿಗೆ, 1 ಕಾಲಲ್ಲ 2 ಕಾಲಿಗೂ ಫುಲ್ ತೊಡೆವರೆಗೂ ಬ್ಯಾಂಡೇಜ್ ಹಾಕ್ಕೊಂಡು ಓಡಾಡ್ತಿದ್ರು. ಇಲ್ಲೇ ಸಿದ್ಧಾರ್ಥ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು. ಬಟ್ ನನಗೆ ಗೊತ್ತಿಲ್ಲ ಅದು ಎಷ್ಟು ತಿಂಗಳಿಗೆ ರಿಕವರ್ ಆದರು, ಎಷ್ಟು ವರ್ಷಕ್ಕೆ ರಿಕವರ್ ಆದರು ಅಂದ್ಬಿಟ್ಟು. ಬಟ್ ನನಗೆ ನೆನಪು, 2 ಕಾಲಿಗೂ ಬ್ಯಾಂಡೇಜು ಸುತ್ತಿದ್ರು ಫುಲ್ಲು. ಮನೆಗೆ ಕರ್ಕೊಂಬಂದಾಗ ನಾನಿನ್ನೂ ಅವಾಗ ಚಿಕ್ಕವಳು, UKG. ಆವಾಗ ನನ್ನ ತಂಗಿ ಇನ್ನೂ ನಮ್ಮ ಅಮ್ಮನ ಹೊಟ್ಟೇಲಿದ್ಲು. ಸೊ ಆ ಟೈಮಲ್ಲಿ ಇದಾಗಿದ್ದು. ಸೊ ಇವಾಗಲೂ ಕೂಡ ರಾಡ್ ಇದೆ. ಬಟ್ ಆರಾಮಾಗಿ ಏನೂ ಆಗಿಲ್ಲ, ರಾಡೇ ಇಲ್ಲ ಅನ್ನೋ ಥರನೇ ಇರ್ತಾರೆ. ಅಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಅಮ್ಮನೂ ಅಷ್ಟೇ. ಇನ್ನು ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ ನೀವು ವ್ಲಾಗ್ಸಲ್ಲಿ ನೋಡ್ತಾನೆ ಇರ್ತೀರ. ಫುಲ್ಲು ಕ್ಲೀನಿಂಗು ಫಸ್ಟ್ ಪ್ರಿಫ್ರೆನ್ಸು ಕ್ಲೀನಿಂಗಿಗೆ. ಆಮೇಲೆ ತುಂಬ ಏನಂದರೆ ಬೇಗ ಅಟ್ಯಾಚ್ ಆಗೋ ಅಂಥದ್ದು. ಆಮೇಲೆ ಬೇಗ ಒಬ್ಬರನ್ನ ಯಾರನ್ನೂ ಬಿಟ್ಕೊಡಲ್ಲ. ಎಲ್ಲರೂ ಬೇಕು ಅಂತ ಬಯಸೋರು ನಮ್ಮಮ್ಮ. ಎಲ್ಲರೂ ಬೇಕು, ಎಲ್ಲರ ಜೊತೆ ಇರಬೇಕು, ನಗ್ನಗ್ತಾ ಮಾತಾಡ್ಕೊಂಡಿರಬೇಕು ಅನ್ನೋ ಸ್ವಭಾವ ನಮ್ಮಮ್ಮಂದು. ಆ ಥರ. ಸೊ ಇನ್ನು ಅಲ್ಲಿಂದ ಇಲ್ಲಿವರೆಗೂ ನೀವು ನೋಡ್ತಾನೆ ಇರ್ತೀರ ವ್ಲಾಗ್ಸಲ್ಲಿ. ಇನ್ನು ವ್ಲಾಗ್ಗಳೆಲ್ಲ ನೋಡಿರ್ತೀರ ಅಪ್ಪ ಅಮ್ಮನ ಜೊತೆ. ಜಾಸ್ತಿ ಏನು ಮಾತಾಡಿಸ್ಲಿಲ್ಲ ಅಂದರೂ ನಾನು ಅಂತೂ ಹೇಳ್ತಾನೆ ಇರ್ತೀನಿ ಅವ್ರ ಬಗ್ಗೆ. ಹೀಗೆ ಇನ್ನು ಕೇಕ್ ರೆಡಿ ಆಯಿತು. ಸೊ ಬೇಕಿಂಗ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು 40 to 45 ಮಿನಿಟ್ಸ್ ಬೇಕಾಗುತ್ತೆ. ಒಂದು 180 ಡಿಗ್ರಿಲಿ ಇಟ್ಟಿದ್ದೀನಿ ನಾನು. ಹಾಗೆ ಇವತ್ತಿನವರೆಗೂ ಬಿಸ್ನೆಸ್ ಅವ್ರು ನಡೆಸ್ಕೊಂಡೇ ಬರ್ತಿದ್ದಾರೆ. ಇವತ್ತಿನವರೆಗೂ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾರೆ. 30 ವರ್ಷದಲ್ಲಿ ಅವ್ರು ಹೇಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಇವತ್ತು 64-65 ವರ್ಷದಲ್ಲೂ ಅವ್ರು ಅದೇ ಆ್ಯಕ್ಟಿವಲ್ಲೇ ಇದ್ದಾರೆ. ಆ್ಯಂಡ್ ತುಂಬ ಡಿಸಿಪ್ಲಿನ್ಡ್ ನಮ್ಮಪ್ಪ. ತುಂಬ ಪ್ರಿನ್ಸಿಪಲ್ಸ್. ಈ ಕೆಲಸ ಆಗಬೇಕು ಅಂದರೆ ಆ ಕೆಲಸ ಆಗಬೇಕು. ಸೊ ಅದೇ ಪ್ರಿನ್ಸಿಪಲ್ಸ್, ಡಿಸಿಪ್ಲಿನೇ ನನಗೂ ಬಂದಿರೋದು. ಸೊ ನಮ್ಮ ಅಪ್ಪಂಗಿಂತ ನಾನು ಇನ್ನೂ ಜಾಸ್ತಿ ಫುಲ್ ನನಗೆ ಪರ್ಫೆಕ್ಷನಲ್ಲಿ ಪರ್ಫೆಕ್ಟಾಗಿರಬೇಕು ಕೆಲಸಗಳು. ಈ ಥರ ಒಂದು ಚಿಕ್ಕದಾಗಿ ಹೇಳಿದೆ. ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ವ್ಲಾಗ್ ಅಂದ್ಬಿಟ್ಟು ಇದನ್ನು ಹೇಳಿದೆ. ಆ್ಯಂಡ್ ನಮ್ಮಮ್ಮನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವುದು ಕಮ್ಮಿ ಇಲ್ದಲೆ, ಯಾವುದಕ್ಕೂ ಕೊರತೆ ಇಲ್ದಲೆ, ಟಚ್ವುಡ್. ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಇವತ್ತಿನವರೆಗೂ. ಸೊ ಅದೊಂದು ಬೆಸ್ಟ್ ಡ್ಯಾಡ್ ಅನ್ನೋದಕ್ಕಿಂತ ನಮಗೆ ಬೆಸ್ಟ್ ಹಸ್ಬೆಂಡ್ ನಮ್ಮಮ್ಮಂಗೆ ಅಂತ ಹೇಳ್ಬೋದು. ಫಸ್ಟ್ ಬೆಸ್ಟ್ ಹಸ್ಬೆಂಡ್. ಏನಕ್ಕಂದರೆ ಆ ಥರ ಬೆಸ್ಟ್ ಹಸ್ಬೆಂಡಾಗಿ ಸಿಗೋದು ತುಂಬ ಅದೃಷ್ಟ ಮಾಡ್ಕೊಂಡು ಬಂದಿರಬೇಕು. ಅದರಲ್ಲಿ ನಮ್ಮಮ್ಮ ತುಂಬ ಅದೃಷ್ಟ ಮಾಡಿದ್ದಾರೆ. ನಾವು ಅಷ್ಟೇ. ನಮ್ಮ ಅಪ್ಪನ ಪಡೆಯೋಕ್ಕೆ, ನಮ್ಮಮ್ಮನ ಪಡೆಯೋಕ್ಕೆ ನಾವು ಕೂಡ ಲಕ್ಕಿ. ಆ್ಯಂಡ್ ನನ್ನ ಮಕ್ಕಳು ಅಷ್ಟೇ, ತಾತ ಅಜ್ಜಿನ ಪಡೆಯೋಕ್ಕೆ ಅವರು ಕೂಡ ತುಂಬ ಲಕ್ಕಿ. ಇನ್ನು ಇವಾಗ ಚಿಕ್ಕ ಮೊಮ್ಮಗಳು ಕೂಡ ಆ್ಯಡ್ ಆಗಿದ್ದಾಳೆ. ಅವಳು ಕೂಡ ಲಕ್ಕಿ, ಅಜ್ಜಿ ತಾತ ಈ ಥರ ಅಜ್ಜಿ ತಾತನ ಪಡೆಯೋದಕ್ಕೆ. ಸೊ ಬನ್ನಿ, ಇದು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಪಟ್ಕೋ ಏಯ್ ಅಂದ್ರು పట్టుకో. పైన తీసుకో. రవ్వంతరం తినండి, మళ్ళీ అన్నం తినరు.
పెట్టు బాబా ఓకే రవ్వను బిడ్లే ఇంట్లో కావాలా చిన్నమ్మ తిన్నా చూడు ఏంటిది ఇది మాత్రం చెప్తాను ఎట్లు కొత్త చూడి చెప్పు రాగి తిన్నా పాలు చూడొద్దు అన్నం తినరా రేపు తింటే బాక్స్ పెట్టితా వీటే లేదు సేమ్ టేస్ట్ ఏంటిది ఇది మాత్రం వద్దు చిత్తు తిన్నావు కదా రాగి కప్ప ఎంత తిన్నావు చూడు 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 ఓం భద్రం కర్ణీభిः శృణుయామ దేవాः భద్రం పశ్యేమాక్షిపరిజత్రాः स्तरैर्बन्धैः सृष्टवान् सस्तनोभिः विषेमदेवहितं यधायुः शतमानं भवति शताश्वशतेन्द्रियः आयुष्येन्द्रिये विश्वतीं सम्पाञ्चनीशा प्रधामायुर्धनञ्जः आयुष्यमस्तु आरोग्यमस्तु इष्टार्थसिद्धिरस्तु उत्तरोत्तरवृद्धस्तु समस्तसन्मङ्गलानुभवन्तु दीर्घमायुः आयुष्यमस्तु आरोग्यमस्तु समस्तसन्मङ्गलानुभवन्तु सिद्धिविनायकस्वामी कृपा प्रता सिद्धिरस्तु दीर्घसौमङ्गलप्राप्तिरस्तु दीर्घमायुः विवाह वार्षिकोत्सवದ ಶುಭಾಶಯವನ್ನು ಒಳ್ಳೆಯದಾಗಲಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ವ್ಲಾಗ್ ಆ್ಯನಿವರ್ಸರಿ ವ್ಲಾಗ್ ಆ್ಯಂಡ್ ಸಿಂಪಲಾಗಿ ಊಟ ಮಾಡಿಕೊಂಡು ಬಂದ್ವಿ ಹೊಯ್ಸಳದಲ್ಲಿ. ಮಾಮೂಲಿ ಮಸಾಲೆ ದೋಸೆ ರೋಟಿ ಪಾನಿಪುರಿ ಇಷ್ಟೇ, ಜಾಸ್ತಿ ಏನು ತಿನ್ನೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.